ಚೂಡವರು ನಟ ಸುದೀಪ್ ಜೊತೆಗೆ ಸಾಕಷ್ಟು ಅವ್ರು ನ್ಯೂನ್ಯವಾಗಿದ್ದಂಥವ್ರು, ಆತ್ಮೀಯರಾಗಿದ್ದಂಥವ್ರು, ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಇದೆಲ್ಲ ಆದಮೇಲೆ ನೀವೇನಾದ್ರು ಸುದೀಪ್ ಅವ್ರಿಗೆ ಈ ಮಾತು ಹೇಳುವಂಥದ್ದು, ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅನ್ನೋ ಆ ರೀತಿ ಮಾತಾಡಿದಾರೆ ಅಂತ ಹೇಳಿ? ಸರ್, ಸುದೀಪ್ ಅವ್ರ ಪಾಪ ಇವೆಲ್ಲ ಕೇಳಲ್ಲ, ಅವ್ರಿಗೆ ಇವೆಲ್ಲ ಗೊತ್ತೇ ಇರಲ್ಲ. ಆಮೇಲೆ ಸುದೀಪ್ ಅವ್ರು ತುಂಬ ಜನ ಇರ್ತಾರೆ, ಅವ್ರು ಇವೆಲ್ಲ ಕೇಳೋಕೆ ಅವ್ರು ಈ ಥರ ಆದರೆ ಅವ್ರ ಹತ್ರನೇ ಹೆಸರಿಸ್ಕೊಳ್ಳಲ್ಲ ಅಂತ ನಾನು ಅನ್ಕೋತೀನಿ. ಸುದೀಪ್ ಇಸ್ ಒಳ್ಳೆ ಜೆಂಟ್ಲ್ಮ್ಯಾನ್ ಸರ್. ಈ ವಿಷಯದಲ್ಲಿ ಅವ್ರಿದ್ದವ್ರನ್ನ ಹತ್ರನೇ ಹೆಸರಿಸ್ಕೊಳ್ಳಲ್ಲ. ಯಾಕೆಂದರೆ ಸುದೀಪ್ ಅವ್ರಿಗೆ ಈ ವಿಷಯ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ. ಆಮೇಲೆ ಈಗ ಅವರು ತಮಿಳ್ ಪ್ರೊಡ್ಯೂಸ್ ಮಾಡಿದ್ರು, ಈಗ ಈ ತಮಿಳ್ ಪ್ರೊಡ್ಯೂಸರ್ ಮಾಡಿದ್ದಾರೆ, ಕಂಡಮ್ಸ್ ಕೊಡ್ತಾರೆ, ಈಗ ಅವ್ರಿಗೆ ಹರ್ಟ್ ಆಗಲ್ವಾ, ಅವ್ರಿಗೆ ಕೆಟ್ಟ ಹೆಸರು ಬರಲ್ವಾ? ಸುದೀಪ್ ಅವ್ರಿಗೆ ಇದು ಗೊತ್ತಿರಲ್ಲ. ಸುದೀಪ್ಗೆ ಇದು ಗೊತ್ತಿದೆಯೋ ಗೊತ್ತಿಲ್ಲ, ನಮಗಂತೂ ಗೊತ್ತಾ, ಅವ್ರಿಗೆ ಗೊತ್ತಿದ್ರೆ ಈ ಥರದವ್ರು ಇಟ್ಕೊಳ್ಳಲ್ಲ. ಸುದೀಪ್ ಇಸ್ ದಿಟ್ ಕ್ಲೀನ್ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಇದೆಲ್ಲ ಆದಮೇಲೆ ಸುದೀಪ್ ಸರ್ ಗಮನಕ್ಕೆ ತರುವಂಥ ಕೆಲಸ ನಾವು ಮಾಡಿದ್ರೆ, ಜೊತೆಗೆ ನಮ್ಮಲ್ಲೂ ಕೂಡ ಬೇರೆ ಬೇರೆ ನಟರು, ನಿರ್ಮಾಪಕರು ಬೇರೆ ಬೇರೆ ಇದ್ದಾರೆ, ಅವ್ರಿಗೆ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ರೆ, ಯಾಕಂದರೆ ಹಿರಿಯರು ಇದ್ದಾರೆ ಸರ್. ನಿರ್ಮಾಪಕ ಕಂಡ ಮಕ್ಕಳು ಫಸ್ಟ್ ನಿರ್ಮಾಪಕ ಉಳ್ಕೋಬೇಕು ಸರ್. ಎಲ್ಲರಿಗೂ ತಿಳಿಸ್ತವ್ರೆ, ಎಲ್ಲರೂ ಇದೆ. ಎಲ್ಲ ಈ ಚಿತ್ರೋದ್ಯಮ ಕಂಪ್ಲೀಟು ಮೊದಲು ಥರಲ್ಲ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿದೆ, ಯಾವ ರೀತಿ ಒಗ್ಗಟ್ಟಿಲ್ಲ ನಮ್ಮನ್ನು ತುಳಿದ್ಬಿಡ್ತಾರೆ. ಆಮೇಲೆ ನಾವು ಯಾರು ಕೆಟ್ಟದ್ದು ಬಯಸಲ್ಲ, ನಾವೇ ಕಲಾವಿದ್ರಿಗೋದು. ಅದರಿಂದ ಇದಕ್ಕೆ ನಾವು ಇನ್ನು ಮುಂದಕ್ಕೆ ಯಾರೇ ಆಗಲಿ, ಚಂದ್ರಚೂಡ XYZ ಯಾರೇ ಮಾತ್ರ ಇನ್ನು ಮುಂದಕ್ಕೆ ಕಾನೂನು ಚೌಕಟ್ಟೆ ಕೆಲಸ ಮಾಡ್ತಿದ್ದಾರೆ. ಕೊನೆಯದಾಗ ಒಂದು ಪ್ರಶ್ನೆ ಸರ್, ಸಿನಿಮಾ ರಂಗದ ಬಗ್ಗೆ ಸಾಕಷ್ಟು ಹಗುರವಾದಂಥ ಮಾತುಗಳು ಆಗಾಗ ಬರ್ತಾನೆ ಇರುತ್ತೆ. ಒಬ್ರು ನಟಿ ಒಬ್ರು ಆರೋಪ ಮಾಡ್ತಾರೆ, ಮತ್ತೊಂದು ನಟರು ಯಾರೋ ಬಂದು ಆರೋಪ ಮಾಡ್ತಾರೆ, ಜೊತೆಗೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ ನಂತರ ಸರಿಯಾಗಿ ಸಂಭಾವನೆ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಆರೋಪಗಳು ಕೇಳಿ ಬರ್ತದೆ. ಯಾಕೆ ಸರ್ ಸಿನಿಮಾ ರಂಗದ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತುಗಳು ಪದೇ ಕೇಳಿ ಬರುತ್ತೆ ಅಂತ ಹೇಳಿ? ಫ್ರೀಯಾಗಿ ಸಿಗೋದು ಪಾಪ ನಿರ್ಮಾಪಕರು ಅಲ್ವಾ? ನಿನಗೆ ಗೊತ್ತಿದ್ದವ್ರು ಕಾಸು ಏನು ಕೊಡ್ದವ್ರಿಗೆ ಕಾಸು ಕೊಡ್ತಾರೆ, ಏನು ಕೊಡ್ದವ್ರು ಕನ್ವಿನ್ಸ್ ಕೊಡ್ತಾರೆ, ಗಾಡಿ ಕಳ್ತಾರೆ. ಅದನ್ನು ಉಳಿಸ್ಕೊಳ್ಳಲ್ಲ. ಅವ್ನು ಪ್ರೊಡ್ಯೂಸರ್ ತಗೊಂಡೇನೋ ಮಲ್ಲಿಕೊಂಬಿಟ್ಟು ಅವನ್ನೆಲ್ಲ ಮನೆ ಮಠ ಮಾರಿ ಸಾಲ ಮಾಡಿ ಕೊಟ್ಟಿರ್ತಾನೆ, ಅದು ಕೃತಜ್ಞತೆ ಇರಲ್ಲ. ಇನ್ನು ಮುಂದಕ್ಕೆ ಯಾರು ಆ ಥರ ಆಗದಂಗೆ ನಾವು ಚಿತ್ರೋದ್ಯಮ ಎಚ್ಚರಿಕೆ ತೊಗೊಳ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಕೂಡ ನಿರ್ಮಾಪಕರಾಗಿರುವಂತಹ ಎ ಮಂಜೂರ್ ಅವರ ಮಾತು. ಸದ್ಯಕ್ಕೆ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಚಂದ್ರಚೂಡ್ ವಿರುದ್ಧವಾಗಿ ದೂರನ್ನು ಕೂಡ ದಾಖಲು ಮಾಡಿರುವಂಥದ್ದು. ಕ್ರಿಮಿನಲ್ ಕೇಸ್ ಮಾಡಬೇಕು, ಅವರಿಗೆ ಸೂಕ್ತವಾದಂತಹ ತಿಳುವಳಿಕೆಯನ್ನು ಕೂಡ ಕೊಡಬೇಕು ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು. ಚೂಡವರು ನಟ ಸುದೀಪ್ ಜೊತೆಗೆ ಸಾಕಷ್ಟು ಅವ್ರು ನ್ಯೂನ್ಯವಾಗಿದ್ದಂಥವ್ರು, ಆತ್ಮೀಯರಾಗಿದ್ದಂಥವ್ರು, ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಇದೆಲ್ಲ ಆದಮೇಲೆ ನೀವೇನಾದ್ರು ಸುದೀಪ್ ಅವ್ರಿಗೆ ಈ ಮಾತು ಹೇಳುವಂಥದ್ದು, ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅನ್ನೋ ಆ ರೀತಿ ಮಾತಾಡಿದಾರೆ ಅಂತ ಹೇಳಿ? ಸರ್, ಸುದೀಪ್ ಅವ್ರ ಪಾಪ ಇವೆಲ್ಲ ಕೇಳಲ್ಲ, ಅವ್ರಿಗೆ ಇವೆಲ್ಲ ಗೊತ್ತೇ ಇರಲ್ಲ. ಆಮೇಲೆ ಸುದೀಪ್ ಅವ್ರು ತುಂಬ ಜನ ಇರ್ತಾರೆ, ಅವ್ರು ಇವೆಲ್ಲ ಕೇಳೋಕೆ ಅವ್ರು ಈ ಥರ ಆದರೆ ಅವ್ರ ಹತ್ರನೇ ಹೆಸರಿಸ್ಕೊಳ್ಳಲ್ಲ ಅಂತ ನಾನು ಅನ್ಕೋತೀನಿ. ಸುದೀಪ್ ಇಸ್ ಒಳ್ಳೆ ಜೆಂಟ್ಲ್ಮ್ಯಾನ್ ಸರ್. ಈ ವಿಷಯದಲ್ಲಿ ಅವ್ರಿದ್ದವ್ರನ್ನ ಹತ್ರನೇ ಹೆಸರಿಸ್ಕೊಳ್ಳಲ್ಲ. ಯಾಕೆಂದರೆ ಸುದೀಪ್ ಅವ್ರಿಗೆ ಈ ವಿಷಯ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ. ಆಮೇಲೆ ಈಗ ಅವರು ತಮಿಳ್ ಪ್ರೊಡ್ಯೂಸ್ ಮಾಡಿದ್ರು, ಈಗ ಈ ತಮಿಳ್ ಪ್ರೊಡ್ಯೂಸರ್ ಮಾಡಿದ್ದಾರೆ, ಕಂಡಮ್ಸ್ ಕೊಡ್ತಾರೆ, ಈಗ ಅವ್ರಿಗೆ ಹರ್ಟ್ ಆಗಲ್ವಾ, ಅವ್ರಿಗೆ ಕೆಟ್ಟ ಹೆಸರು ಬರಲ್ವಾ? ಸುದೀಪ್ ಅವ್ರಿಗೆ ಇದು ಗೊತ್ತಿರಲ್ಲ. ಸುದೀಪ್ಗೆ ಇದು ಗೊತ್ತಿದೆಯೋ ಗೊತ್ತಿಲ್ಲ, ನಮಗಂತೂ ಗೊತ್ತಾ, ಅವ್ರಿಗೆ ಗೊತ್ತಿದ್ರೆ ಈ ಥರದವ್ರು ಇಟ್ಕೊಳ್ಳಲ್ಲ. ಸುದೀಪ್ ಇಸ್ ದಿಟ್ ಕ್ಲೀನ್ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಇದೆಲ್ಲ ಆದಮೇಲೆ ಸುದೀಪ್ ಸರ್ ಗಮನಕ್ಕೆ ತರುವಂಥ ಕೆಲಸ ನಾವು ಮಾಡಿದ್ರೆ, ಜೊತೆಗೆ ನಮ್ಮಲ್ಲೂ ಕೂಡ ಬೇರೆ ಬೇರೆ ನಟರು, ನಿರ್ಮಾಪಕರು ಬೇರೆ ಬೇರೆ ಇದ್ದಾರೆ, ಅವ್ರಿಗೆ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ರೆ, ಯಾಕಂದರೆ ಹಿರಿಯರು ಇದ್ದಾರೆ ಸರ್. ನಿರ್ಮಾಪಕ ಕಂಡ ಮಕ್ಕಳು ಫಸ್ಟ್ ನಿರ್ಮಾಪಕ ಉಳ್ಕೋಬೇಕು ಸರ್. ಎಲ್ಲರಿಗೂ ತಿಳಿಸ್ತವ್ರೆ, ಎಲ್ಲರೂ ಇದೆ. ಎಲ್ಲ ಈ ಚಿತ್ರೋದ್ಯಮ ಕಂಪ್ಲೀಟು ಮೊದಲು ಥರಲ್ಲ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿದೆ, ಯಾವ ರೀತಿ ಒಗ್ಗಟ್ಟಿಲ್ಲ ನಮ್ಮನ್ನು ತುಳಿದ್ಬಿಡ್ತಾರೆ. ಆಮೇಲೆ ನಾವು ಯಾರು ಕೆಟ್ಟದ್ದು ಬಯಸಲ್ಲ, ನಾವೇ ಕಲಾವಿದ್ರಿಗೋದು. ಅದರಿಂದ ಇದಕ್ಕೆ ನಾವು ಇನ್ನು ಮುಂದಕ್ಕೆ ಯಾರೇ ಆಗಲಿ, ಚಂದ್ರಚೂಡ XYZ ಯಾರೇ ಮಾತ್ರ ಇನ್ನು ಮುಂದಕ್ಕೆ ಕಾನೂನು ಚೌಕಟ್ಟೆ ಕೆಲಸ ಮಾಡ್ತಿದ್ದಾರೆ. ಕೊನೆಯದಾಗ ಒಂದು ಪ್ರಶ್ನೆ ಸರ್, ಸಿನಿಮಾ ರಂಗದ ಬಗ್ಗೆ ಸಾಕಷ್ಟು ಹಗುರವಾದಂಥ ಮಾತುಗಳು ಆಗಾಗ ಬರ್ತಾನೆ ಇರುತ್ತೆ. ಒಬ್ರು ನಟಿ ಒಬ್ರು ಆರೋಪ ಮಾಡ್ತಾರೆ, ಮತ್ತೊಂದು ನಟರು ಯಾರೋ ಬಂದು ಆರೋಪ ಮಾಡ್ತಾರೆ, ಜೊತೆಗೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ ನಂತರ ಸರಿಯಾಗಿ ಸಂಭಾವನೆ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಆರೋಪಗಳು ಕೇಳಿ ಬರ್ತದೆ. ಯಾಕೆ ಸರ್ ಸಿನಿಮಾ ರಂಗದ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತುಗಳು ಪದೇ ಕೇಳಿ ಬರುತ್ತೆ ಅಂತ ಹೇಳಿ? ಫ್ರೀಯಾಗಿ ಸಿಗೋದು ಪಾಪ ನಿರ್ಮಾಪಕರು ಅಲ್ವಾ? ನಿನಗೆ ಗೊತ್ತಿದ್ದವ್ರು ಕಾಸು ಏನು ಕೊಡ್ದವ್ರಿಗೆ ಕಾಸು ಕೊಡ್ತಾರೆ, ಏನು ಕೊಡ್ದವ್ರು ಕನ್ವಿನ್ಸ್ ಕೊಡ್ತಾರೆ, ಗಾಡಿ ಕಳ್ತಾರೆ. ಅದನ್ನು ಉಳಿಸ್ಕೊಳ್ಳಲ್ಲ. ಅವ್ನು ಪ್ರೊಡ್ಯೂಸರ್ ತಗೊಂಡೇನೋ ಮಲ್ಲಿಕೊಂಬಿಟ್ಟು ಅವನ್ನೆಲ್ಲ ಮನೆ ಮಠ ಮಾರಿ ಸಾಲ ಮಾಡಿ ಕೊಟ್ಟಿರ್ತಾನೆ, ಅದು ಕೃತಜ್ಞತೆ ಇರಲ್ಲ. ಇನ್ನು ಮುಂದಕ್ಕೆ ಯಾರು ಆ ಥರ ಆಗದಂಗೆ ನಾವು ಚಿತ್ರೋದ್ಯಮ ಎಚ್ಚರಿಕೆ ತೊಗೊಳ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಕೂಡ ನಿರ್ಮಾಪಕರಾಗಿರುವಂತಹ ಎ ಮಂಜೂರ್ ಅವರ ಮಾತು. ಸದ್ಯಕ್ಕೆ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಚಂದ್ರಚೂಡ್ ವಿರುದ್ಧವಾಗಿ ದೂರನ್ನು ಕೂಡ ದಾಖಲು ಮಾಡಿರುವಂಥದ್ದು. ಕ್ರಿಮಿನಲ್ ಕೇಸ್ ಮಾಡಬೇಕು, ಅವರಿಗೆ ಸೂಕ್ತವಾದಂತಹ ತಿಳುವಳಿಕೆಯನ್ನು ಕೂಡ ಕೊಡಬೇಕು ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.